ಗೈಸ್, ಸಾರಿ ತುಂಬ ದಿನದಿಂದ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಬಟ್ ಇನ್ಮೇಲಿಂದ ಕನ್ಸಿಸ್ಟೆಂಟ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಅಪಾಯಿಂಟ್ಮೆಂಟ್ ಬುಕಿಂಗ್ ಏಜೆಂಟ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ಅದನ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ನೋಡೋಣ. ಸೊ ಗೈಸ್, ಬಿಫೋರ್ ಸ್ಟಾರ್ಟಿಂಗ್ ನಮಗೆ 3 ಥಿಂಗ್ಸ್ ಬೇಕು. ಒಂದು ಬಂದುಬಿಟ್ಟು ವಾಟ್ಸಪ್ ಬಿಸ್ನೆಸ್ API. ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇದನ್ನ ಹೇಗೆ ಸೆಟಪ್ ಮಾಡೋದು ಅಂತ ಹೇಳಿದ್ದೀನಿ. ಸೊ ನೀವಿನ್ನೂ ಸೆಟಪ್ ಮಾಡಿಲ್ಲ ಅಂದರೆ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿಬಿಟ್ಟು ಕಂಪ್ಲೀಟ್ ಮಾಡಿ. ಆ್ಯಂಡ್ ದೆನ್ ವಿ ವಾಂಟ್ ಓಪನ್ API ಕೀ ಆ್ಯಂಡ್ ಮ್ಯಾಂಡೇಟ್ರಿ ಥಿಂಗ್ N8N ಅಕೌಂಟ್ ಇರಲೇಬೇಕು. ಸೊ ಈ 3 ಸ್ಟೆಪ್ಸ್ ಕಂಪ್ಲೀಟ್ ಆಗಿದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಸೊ ಗೈಸ್, ಇದು ನಮ್ಮ ವರ್ಕ್ ಫ್ಲೋ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಆ್ಯಕ್ಚುಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ, ಯಾಕಂದರೆ ಆವಾಗ ನಾನು ಸೂಪರ್ ಬೇಸ್ ಯೂಸ್ ಮಾಡಿದ್ದೆ. ಬಟ್ ರೀಸೆಂಟ್ಲಿ ನಿಮಗೆ ಗೊತ್ತಾಗಿರ್ಬೋದು, ಸೂಪರ್ ಬೇಸ್ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಸೊ ನಾನು ಅದನ್ನ ಇವಾಗ ಸಿಂಪಲ್ ಡೇಟಾ ಟೇಬಲ್ಸ್ ಯೂಸ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡಿದ್ದೀನಿ. ಸೊ ಮೊದಲು ವರ್ಕ್ ಫ್ಲೋಗೂ ಮತ್ತು ಈ ವರ್ಕ್ ಫ್ಲೋಗೂ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಜಸ್ಟ್ ನಾವು ಇಲ್ಲಿ ಡೇಟಾ ಸ್ಟೋರೇಜ್ಗೆ ಡೇಟಾ ಟೇಬಲ್ಸ್ನ ಯೂಸ್ ಮಾಡ್ತಿದ್ದೀವಿ. ಬಟ್ ಬಿಫೋರ್ ನಾನು ಡೇಟಾ ಬೇಸ್ ಯೂಸ್ ಮಾಡ್ತಾ ಇದ್ದೆ, ಮೀನ್ಸ್ ಸೂಪರ್ ಬೇಸ್ ಯೂಸ್ ಮಾಡ್ತಾ ಇದ್ದೆ. ಸೊ ಇವಾಗ ನಾವು ಎಲ್ಲ ನೋಡ್ನು ಡೀಟೇಲಾಗಿ ನೋಡೋಣ ಹೇಗೆ ಸೆಟಪ್ ಮಾಡೋದು ಅಂತ. ಸೊ ಫಸ್ಟ್ ಬಂದುಬಿಟ್ಟು ವಾಟ್ಸಪ್ ಟ್ರಿಗರ್ ನೋಡು. ಸೊ ಇಲ್ಲಿ ನೀವು ನಿಮ್ಮ ವಾಟ್ಸಪ್ ಅಕೌಂಟ್ನ ಕನೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ಟ್ರಿಗರ್ ಆನ್ ಮೆಸೇಜಸ್ ಅಂತ ಬೈ ಡಿಫಾಲ್ಟ್ ಇರುತ್ತೆ. ಇಲ್ಲಿ ಈ ಡ್ರಾಪ್ ಡೌನಲ್ಲಿ ನೀವು ಏನು ಸೆಲೆಕ್ಟ್ ಮಾಡಬಾರ್ದು. ನೀವೇನಾದರೂ ಸೆಲೆಕ್ಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಆಲ್ ಡಿಲೀಟ್, ಸೆಂಟ್, ಸೊ ಇದೆಲ್ಲ ಒಂದು ಇವೆಂಟ್ಸ್ಗಳು. ಲೈಕ್ ವಾಟ್ಸಪ್ಪಲ್ಲಿ ನಿಮ್ಮ ಒಂದು ಮೆಸೇಜ್ ಸೆಂಟ್ ಆದರೂ ಕೂಡ ಇಲ್ಲಿ ನಿಮಗೆ ಇದು ಹಿಟ್ ಆಗುತ್ತೆ. ಸೊ ಸಮ್ಟೈಮ್ಸ್ ನೀವು 1 ಟೈಮ್ ಮೆಸೇಜ್ ಮಾಡಿದ್ರೆ ಇಲ್ಲಿ 3 ಟೈಮ್ಸ್ ಹಿಟ್ ಆಗ್ತಾ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ನೀವು ಇಲ್ಲಿ ಏನು ಸೆಲೆಕ್ಟ್ ಮಾಡಬಾರ್ದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ವಿಚ್ ನೋಡಿದೆ. ಸೊ ಇದೇನಕ್ಕೆ ಅಂದರೆ, ಸೊ ಯೂಸರ್ಸ್ ಇವಾಗ ಟೆಕ್ಸ್ಟ್ ಮೆಸೇಜ್ ಆದರೂ ಕಳಿಸ್ಬೋದು ಅಥವಾ ವಾಯ್ಸ್ ಮೆಸೇಜ್ ಆದರೂ ಕಳಿಸ್ಬೋದು. ಸೊ ವಾಯ್ಸ್ ಮೆಸೇಜ್ ಕಳಿಸಿದ್ರೆ ಒಂದು ಪಾತ್ ಹೋಗುತ್ತೆ, ಆ್ಯಂಡ್ ಟೆಕ್ಸ್ಟ್ ಮೆಸೇಜ್ ಕಳಿಸಿದ್ರೆ ಒಂದು ಪಾತ್ ಹೋಗುತ್ತೆ. ಸೊ ಅದಕ್ಕೆ ನಾವು ಈ ಸ್ವಿಚ್ ನೋಡಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು ಮೆಸೇಜ್ ಟೈಪ್ ಅಂತ ಕೊಟ್ಟಿದ್ದೀವಿ. ಸೊ ದಟ್ ಈಕ್ವಲ್ಸ್ ಆಡಿಯೋ, ಒಂದು ಪಾತ್ ಆಗುತ್ತೆ. ಆ್ಯಂಡ್ ಮೆಸೇಜ್ ಟೈಪ್ ಗೋ ಟು ಟೆಕ್ಸ್ಟ್, ವಿಲ್ ಗೋ ಟು ಡಿಫ್ರೆಂಟ್ ಪಾತ್. ಸೊ ಈ ಟೈಪ್ ಬಂದುಬಿಟ್ಟು ನಮ್ಮ ವಾಟ್ಸಪ್ ನೋಡಿಂದ ಬರ್ತಾ ಇದೆ. ಸೊ ನಾವು ವಿಲ್ ಗೋ ವಿತ್ ಆಡಿಯೋ ಪಾತ್. ಓಕೆ, ಆ್ಯಂಡ್ ದಿಸ್ ಇಸ್ ಡೌನ್ಲೋಡ್ ಮೀಡಿಯಾ ನೋಡ್. ಸೊ ಹಿಯರ್ ಆಲ್ಸೋ ನೀವು ನಿಮ್ಮ ವಾಟ್ಸಪ್ ಅಕೌಂಟ್ನ ಕನೆಕ್ಟ್ ಮಾಡ್ಕೋಬೇಕು by giving your details like access token, business account ID, and ಇಲ್ಲಿ ನೀವು ನಿಮ್ಮ ಮೀಡಿಯಾ ID ಕೊಡಬೇಕು. ಸೊ ಇದು ಬಂದ್ಬಿಟ್ಟು ಸೇಮ್ ನಿಮ್ಮ ವಾಟ್ಸಪ್ ಟ್ರಿಗರಿಂದನೇ ಬರುತ್ತೆ. ದೆನ್ ವಿ ಹ್ಯಾವ್ HTTP ರಿಕ್ವೆಸ್ಟ್ ನೋಡ್. ಸೊ ಇಲ್ಲಿ ಆ್ಯಕ್ಚುಲಿ ನಮ್ಮ ಮೀಡಿಯಾ ಏನಿರುತ್ತಲ್ಲ ಅದು ಡೌನ್ಲೋಡ್ ಆಗುತ್ತೆ. ಸೊ ಇಲ್ಲಿ ನೀವು URL ಕೊಡಬೇಕು. ಇದು ಬಂದ್ಬಿಟ್ಟು ಸೇಮ್ ನಿಮ್ಮ ವಾಟ್ಸಪ್ ಟ್ರಿಗರಿಂದನೇ ಬರುತ್ತೆ URL. ಕ್ರೆಡೆನ್ಷಿಯಲ್ ಟೈಪ್ ವಾಟ್ಸಪ್ API ಮತ್ತು ವಾಟ್ಸಪ್ APIದು ಸೇಮ್ ಅಕೌಂಟ್ ಲಿಂಕ್ ಮಾಡಿರ್ತೀರಲ್ಲ ಅದನ್ನೇ ಕೊಡಬೇಕು. ಇದೆಲ್ಲ ಆಪ್ಷನ್ಸ್ ಏನು ಚೇಂಜ್ ಮಾಡಬೇಡಿ. ಸೊ ಇದು ಕೂಡ ನೋಡ್ಬೋದು, ನಾನು ಚೇಂಜಸ್ ಮಾಡಿಲ್ಲ. ಒನ್ಸ್ ನಾವು ಅದನ್ನ ಡೌನ್ಲೋಡ್ ಮಾಡಿದ್ಮೇಲೆ ಅದನ್ನ ಕನ್ವರ್ಟ್ ಮಾಡ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್ ವಾಯ್ಸ್ ಟು ಟೆಕ್ಸ್ಟ್, ಸೊ ಅದು ಬಂದುಬಿಟ್ಟು ಈ ನೋಡಲ್ಲೇ ಆಗ್ತಾ ಇದೆ. ಸೊ ಇದಕ್ಕೆ ನಾವು ಓಪನ್ AI ಅಕೌಂಟ್ನ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ರಿಸೋರ್ಸ್ ಬಂದುಬಿಟ್ಟು ಆಡಿಯೋ ಇದೆ. ಇಲ್ಲಿ ಇನ್ಪುಟ್ ಡೇಟಾ ಫೀಲ್ಡ್ ನೇಮ್ ಬಂದುಬಿಟ್ಟು ಡೇಟಾ ಅಂತ ಇರುತ್ತೆ. ಮೀನ್ಸ್ ನಮ್ಮ ಆಡಿಯೋ ಟ್ರಾನ್ಸ್ಕ್ರೈಬ್ ಆದಮೇಲೆ ನಾವು ಅದನ್ನ ನೆಕ್ಸ್ಟ್ ಎಡಿಟ್ ಫೀಲ್ಡ್ಸ್ ಅನ್ನೋ ನೋಡ್ಗೆ ಸೆಂಡ್ ಮಾಡ್ತಾ ಇದ್ದೀವಿ. ಸೊ ಇದು ಬಂದುಬಿಟ್ಟು ಎಡಿಟ್ ಫೀಲ್ಡ್ಸ್ ಅಂತ ನೋಡು. ಸೊ ಇದರಲ್ಲಿ ನೋಡೋದಾದರೆ ನಮಗೇನು ಔಟ್ಪುಟ್ ಬಂದಿರುತ್ತಲ್ಲ ಅದನ್ನ ಜಸ್ಟ್ ನಾವು ಡಿಫ್ರೆಂಟ್ ಫೀಲ್ಡ್ಸ್ ಆಗಿ ತೊಗೊತಾ ಇದ್ದೀವಿ ಅಷ್ಟೇ. ಸೊ ಟೆಕ್ಸ್ಟ್ಗೆ JSON.text, ಫ್ರಮ್ಗೆ ಲೈಕ್ ಯಾವ ವಾಟ್ಸಪ್ ನಂಬರಿಂದ ಬರ್ತಾ ಇದೆ ಅದು, ಮೆಸೇಜ್ ID ಆ್ಯಂಡ್ ಟೈಮ್ ಸ್ಟ್ಯಾಂಪ್, ಇದೆಲ್ಲ ಆದಮೇಲೆ ಇಲ್ಲಿ ಮರ್ಜ್ ನೋಡಿದೆ. ನಮ್ದೇನಾದರೂ ಟೆಕ್ಸ್ಟ್ ಟೈಪ್ ಇದ್ದರೆ ಜಸ್ಟ್ ಎಡಿಟ್ ಟೆಕ್ಸ್ಟ್ ಫೀಲ್ಡ್ಸ್ ಅಂತ ಅಷ್ಟೇ ಇದೆ. ಸೊ ಇದು ಬಂದ್ಬಿಟ್ಟು ಸೇಮ್ ಅದೇ ಥರ ಇರುತ್ತೆ. ಇಲ್ಲಿ ನೋಡ್ಬೋದು ಟೆಕ್ಸ್ಟ್, ಫಾರ್ಮ್, ಮೆಸೇಜ್ ID ಮತ್ತು ಟೈಮ್ ಸ್ಟ್ಯಾಂಪ್ ಸೇಮ್ ಇದೆ. ಆಮೇಲೆ ಇದೆರಡು ರಿಸಲ್ಟ್ನ ನಾವು ಇಲ್ಲಿ ಮರ್ಜ್ ಮಾಡ್ತಾ ಇದ್ದೀವಿ. ಇದೇನು ಮಾಡುತ್ತೆ, ಸೊ ಲೈಕ್ ಇನ್ಪುಟ್ 1 ಮತ್ತು ಇನ್ಪುಟ್ 2ನ ತೊಗೊಂಡ್ಬಿಟ್ಟು ಮರ್ಜ್ ಮಾಡಿಬಿಟ್ಟು ಒಂದೇ ಔಟ್ಪುಟ್ಟಾಗಿ ಕೊಡುತ್ತೆ. ಈ ಮರ್ಜ್ ನೋಡಾದ್ಮೇಲೆ ನಾವು ಇದು ಬಂದುಬಿಟ್ಟು ಡೇಟಾ ಟೇಬಲ್ ನೋಡು. ಇದು ಡೇಟಾ ಟೇಬಲ್ ಅಂದರೆ N8N ನೋಡಿದೆ ಡೇಟಾ ಟೇಬಲ್ಸ್ ಅಂತ ಇದೆ. ನಾವು ಆ ನೋಡ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ಗೆಟ್ ಕ್ಲಿನಿಕ್ ಅಂದರೆ, ಸೊ ಇದು ಕ್ಲಿನಿಕ್ನ ಗೆಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಫಸ್ಟ್ ಡೇಟಾ ಟೇಬಲ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇದು ಕ್ಲಿನಿಕ್ಸ್. ಸೊ ಯಾವ್ಯಾವ ಡೇಟಾ ಟೇಬಲ್ಸ್ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ, ಸೊ ಇಲ್ಲಿ ನೋಡ್ಬೋದು ಕ್ಲಿನಿಕ್ಸ್, ಅಪಾಯಿಂಟ್ಮೆಂಟ್ಸ್ ಮತ್ತು ಪೇಷಂಟ್ಸ್, ಈ 3 ಡೇಟಾ ಟೇಬಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಮಾಡೋದು ತುಂಬ ಈಸಿ. ಲೈಕ್ ಇಲ್ಲಿ ಒಂದು ಆಪ್ಷನ್ ಇದೆ ಕ್ರಿಯೇಟ್ ಡೇಟಾ ಟೇಬಲ್ ಅಂತ, ಇದು ಕ್ಲಿಕ್ ಮಾಡಿಬಿಟ್ಟು ಡೇಟಾ ಟೇಬಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಯಾವ್ಯಾವ ಕಾಲಮ್ ಇರಬೇಕಂದ್ರೆ ಕ್ಲಿನಿಕ್ ID, ನೇಮ್, ಅಡ್ರೆಸ್, ಫೋನ್, ಕ್ರಿಯೇಟೆಡ್ ಅಟ್, ಅಪ್ಡೇಟೆಡ್ ಅಟ್, ಇದು ಬಂದ್ಬಿಟ್ಟು ಬೈ ಡಿಫಾಲ್ಟ್ ಫೀಲ್ಡ್ಸ್ ಮೊದಲೇ ಇರುತ್ತೆ. ಸೊ ನೀವು ಈ 4 ಕಾಲಮ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ಬೈ ಡಿಫಾಲ್ಟ್ ಯಾವ್ದಾದ್ರು ಒಂದು ಡೇಟಾನ ನೀವೇ
ಮಾಡಬೇಕಂದ್ರೆ ಆ್ಯಡ್ ಮಾಡಬೇಕು. ಅದರ್ ಟೇಬಲ್ಸ್ ಕೂಡ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಅಪಾಯಿಂಟ್ಮೆಂಟ್ ಟೇಬಲ್. ಈ ಟೇಬಲಲ್ಲಿ ಕೂಡ ನೀವು ಅಪಾಯಿಂಟ್ಮೆಂಟ್ ಐ ಡಿ, ಪೇಷಂಟ್ ಐ ಡಿ, ಕ್ಲಿನಿಕ್ ಐ ಡಿ, ಡೇಟ್, ಟೈಮ್, ಸ್ಟೇಟಸ್, ರೀಸನ್, ಡಾಕ್ಟರ್ ನೇಮ್, ಇದೆಲ್ಲ ಕಾಲಮ್ನ ಆ್ಯಡ್ ಮಾಡ್ಕೋಬೋದು. ಸೊ ನಾವು ಒನ್ಸ್ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದಾಗ ಈ ಟೇಬಲಲ್ಲಿ ಡೇಟಾ ಪಾಪ್ಯುಲೇಟ್ ಆಗುತ್ತೆ. ಸೊ ಮುಂಚೆನೇ ನೀವೇನು ಆ್ಯಡ್ ಮಾಡೋದು ಬೇಡ. ನೆಕ್ಸ್ಟ್ ಟೇಬಲ್ ಬಂದ್ಬಿಟ್ಟು ಪೇಷಂಟ್ಸ್. ಇದು ಅಷ್ಟೇ. ಸೊ ನಾವು ನಮ್ಮ AI ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಿ. ಸೊ ಆವಾಗ ಫಸ್ಟ್ ಪೇಷಂಟ್ ಕ್ರಿಯೇಟ್ ಆಗುತ್ತೆ. ನೀವೇನು ಪಾಪ್ಯುಲೇಟ್ ಮಾಡೋದು ಬೇಡ. ಸೊ ಕ್ಲಿನಿಕ್ಸ್ ಡೇಟಾ ಟೇಬಲ್ನ ಕ್ರಿಯೇಟ್ ಮಾಡಿಬಿಟ್ಟು ಆಫ್ ಡೇಟಾನ ಪಾಪ್ಯುಲೇಟ್ ಮಾಡಬೇಕಷ್ಟೆ. ಇಲ್ಲಿ ನಾನು ಆ ಕ್ಲಿನಿಕ್ಸ್ ಟೇಬಲ್ನ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಮಸ್ಟ್ ಮ್ಯಾಚ್ ಅಲ್ಲಿ ಎನಿ ಕಂಡೀಷನ್ ಇದೆ. ಆ್ಯಂಡ್ ಕಾಲಮ್ ನೇಮ್ ಬಂದ್ಬಿಟ್ಟು ಕ್ಲಿನಿಕ್ ಐ ಡಿ ಕೊಟ್ಟಿದ್ದೀನಿ. ಸೊ ಈ ಕ್ಲಿನಿಕ್ ಐ ಡಿ ಮತ್ತು ನಮ್ಮ ವಾಟ್ಸಪ್ ಟ್ರಿಗರ್ ಫೋನ್ ನಂಬರ್ ಐ ಡಿ ಎರಡು ಕೂಡ ಸೇಮ್ ಇರಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ ಸೊ ಕ್ಲಿನಿಕ್ಕಿಂದ ಮೆಸೇಜ್ ಬರ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ AI ಏಜೆಂಟ್ ಇದೆ. ಈ AI ಏಜೆಂಟ್ಗೆ ಒಂದು ಸಿಸ್ಟಮ್ ಪ್ರಾಂಪ್ಟ್ ಅಂತ ಇರುತ್ತೆ. ನೋಡೋದಾದರೆ ನೋಡ್ಬೋದು, ಇದು ನಮ್ಮ ಕಂಪ್ಲೀಟ್ ಸಿಸ್ಟಮ್ ಪ್ರಾಂಪ್ಟ್. ಸೊ ಇಲ್ಲಿ ನಾವು AI ಏಜೆಂಟ್ ಏನೇನು ಮಾಡಬೇಕಂತ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಈ ಪ್ರಾಂಪ್ಟ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಅಲ್ಲಿಂದ ತಗೋಬೋದು. ಈ AI ಏಜೆಂಟ್ಗೆ ನಾವು ಒಂದು ಚಾಟ್ ಮಾಡಲ್ನ ಮಾಡಬೇಕು. ಸೊ ಅದಕ್ಕೆ ನಾನು OpenAI ChatGPTನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೆಮೊರಿ ಬಂದ್ಬಿಟ್ಟು ಸಿಂಪಲ್ ಮೆಮೊರಿ ಅಂತ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು. ಸೊ ಇದು ನಮ್ಮ ಕೀ ಬಂದ್ಬಿಟ್ಟು ವಾಟ್ಸಪ್ ಟ್ರಿಗರಿಂದ ಬರ್ತಾ ಇದೆ. ಕಂಟೆಕ್ಸ್ಟ್ ವಿಂಡೋ ಲೆಂತ್ ಆಸ್ ಆಫ್ 20 ಅಂತ ಕೊಟ್ಟಿದ್ದೀನಿ. ಚಾಟ್ ಮಾಡಲ್ ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ಡೇಟಾ ಟೇಬಲ್ಸ್ ಟೂಲ್ಸ್. ಏಜೆಂಟ್ಗೆ ಈ ಎಲ್ಲ ಟೂಲ್ಸ್ದು ಆ್ಯಕ್ಸಸ್ ಇರುತ್ತೆ. ಸೊ ಒಂದು ಬಂದ್ಬಿಟ್ಟು ಗೆಟ್ ಪೇಷಂಟ್ ಅಪಾಯಿಂಟ್ಮೆಂಟ್ ಟೂಲ್ ಅಂತ. ಸೊ ಇದು ನೋಡೋದಾದ್ರೆ ಸೊ ಜನರಲಾಗಿ ಇದೇನು ಮಾಡುತ್ತೆ ಅಂದರೆ ನಮ್ಮ ಅಪಾಯಿಂಟ್ಮೆಂಟ್ ಟೇಬಲಲ್ಲಿರೋ ಅಪಾಯಿಂಟ್ಮೆಂಟ್ಸ್ನ ಗೆಟ್ ಮಾಡುತ್ತೆ. ಇಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಡೀಟೇಲಾಗಿ ಮೆನ್ಷನ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನಮ್ಮ ಅಪಾಯಿಂಟ್ಮೆಂಟ್ಸ್ ಟೇಬಲ್ನ ಸೆಲೆಕ್ಟ್ ಮಾಡಿದ್ದೀವಿ. ಡೇಟಾ ಟೇಬಲ್ ಕಾಲಮ್ ಕಂಡೀಷನ್ ಬಂದ್ಬಿಟ್ಟು ಪೇಷಂಟ್ ಐ ಡಿ ಈಕ್ವಲ್ಸ್. ಸೊ ಇದು ಬಂದ್ಬಿಟ್ಟು ನಮ್ಮ AIನೇ ಆಟೋಮೆಟಿಕ್ಕಾಗಿ ಫೈಂಡ್ ಔಟ್ ಮಾಡುತ್ತೆ ಯಾವ್ದು ಪೇಷಂಟ್ ಐ ಡಿ ಅಂತ ಟು ಗೆಟ್ ಅಪಾಯಿಂಟ್ಮೆಂಟ್ಸ್. ದೆನ್ ಸೊ ಇದು ಬಂದ್ಬಿಟ್ಟು ಎಲ್ಲ ಡೇಟಾನು ರಿಟರ್ನ್ ಮಾಡುತ್ತೆ. ದೆನ್ ವಿ ಹ್ಯಾವ್ ಬುಕ್ ಅಪಾಯಿಂಟ್ಮೆಂಟ್ ಟೂಲ್. ಇದು ಬಂದ್ಬಿಟ್ಟು ನಮ್ಮ ಅಪಾಯಿಂಟ್ಮೆಂಟ್ಸ್ ಟೇಬಲಲ್ಲಿ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ನೋಡ್ಬೋದು ಆಪರೇಷನ್ ಬಂದ್ಬಿಟ್ಟು ಇನ್ಸರ್ಟ್ ಅಂತ ಇದೆ. ಆ್ಯಂಡ್ ಡೇಟಾ ಟೇಬಲ್ ಅಪಾಯಿಂಟ್ಮೆಂಟ್ಸ್. ಸೊ ಇಲ್ಲಿ ವ್ಯಾಲ್ಯೂಸ್ನ ಆಟೋಮೆಟಿಕ್ AIನೇ ಮ್ಯಾಪ್ ಮಾಡ್ತಾ ಇದೆ. ಪೇಷಂಟ್ ಐ ಡಿ, ಕ್ಲಿನಿಕ್ ಐ ಡಿ, ಡೇಟ್, ಟೈಮ್, ಸ್ಟೇಟಸ್ ಆ್ಯಂಡ್ ರೀಸನ್. ಸೊ ಇದೆಲ್ಲ ಫ್ರಮ್ AIಯಿಂದ ಬರ್ತಾ ಇರೋದು. ದೆನ್ ವಿ ಹ್ಯಾವ್ ಸರ್ಚ್ ಪೇಷಂಟ್ ಟೂಲ್. ಸೊ ನಾವು ಆಲ್ರೆಡಿ ನೋಡ್ದಂಗೆ ನಮ್ಮ ಡೇಟಾ ಟೇಬಲ್ಸಲ್ಲಿ ಪೇಷಂಟ್ ಟೇಬಲ್ ಕೂಡ ಇದೆ. ಸೊ ಇಫ್ ಪೇಷಂಟ್ ಆಲ್ರೆಡಿ ಇದ್ದರೆ ಸೊ ಅದನ್ನ ನಾವು ಈ ಟೂಲ್ ಯೂಸ್ ಮಾಡ್ಕೊಂಬಿಟ್ಟು ಸರ್ಚ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ರಿಸೋರ್ಸ್ ರೋ ಅಂತ ಇದೆ. ಆಪರೇಷನ್ ಬಂದ್ಬಿಟ್ಟು ಗೆಟ್ ಇದೆ. ಆ್ಯಂಡ್ ಕಾಲಮ್ಸ್ ಫೋನ್ ಆ್ಯಂಡ್ ಇಟ್ ಈಕ್ವಲ್ಸ್ ಸೊ AI ಇಂದ ಬರೋ ರೆಸ್ಪಾನ್ಸ್. ದೆನ್ ಕಾಲಮ್ ಐ ಡಿ ಕೂಡ ಇದೆ. ಇದು ಜಸ್ಟ್ ಪೇಷಂಟ್ನ ರಿಟರ್ನ್ ಮಾಡುತ್ತೆ ಇಫ್ ಇಟ್ ಪ್ರೆಸೆಂಟ್ ಇನ್ ಪೇಷಂಟ್ ಟೇಬಲ್. ದೆನ್ ವಿ ಹ್ಯಾವ್ ಚೆಕ್ ಅವೈಲಬಲ್ ಸ್ಲಾಟ್ ಟೂಲ್. ಸೊ ಇದು ಬಂದ್ಬಿಟ್ಟು ನಮ್ಮ ಅಪಾಯಿಂಟ್ಮೆಂಟ್ ಟೇಬಲಲ್ಲಿ ಆಲ್ರೆಡಿ ಆ ಪರ್ಟಿಕ್ಯುಲರ್ ಟೈಮ್ಗೆ ಸ್ಲಾಟ್ ಬುಕ್ ಆಗಿದೆನಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ನೋಡೋದು ಆಪರೇಷನ್ ಗೆಟ್ ಅಂತ ಇದೆ ಫ್ರಮ್ ಲಿಸ್ಟ್ ಅಪಾಯಿಂಟ್ಮೆಂಟ್ ಟೇಬಲ್. ಆ್ಯಂಡ್ ಮಸ್ಟ್ ಮ್ಯಾಚ್ ಆಲ್ ಕಂಡೀಷನ್ಸ್. ಈ ಎಲ್ಲ ಕಂಡೀಷನ್ ಮ್ಯಾಚ್ ಆದರೆ ನಮಗೆ ಔಟ್ಪುಟ್ಟಲ್ಲಿ ಡೇಟಾ ಬರುತ್ತೆ. ಸೊ ವಿ ಆರ್ ಚೆಕಿಂಗ್ ಟೈಮ್, ಡಾಕ್ಟರ್ ನೇಮ್ ಆ್ಯಂಡ್ ಸ್ಟೇಟಸ್ ಈಕ್ವಲ್ ಟು ಶೆಡ್ಯೂಲ್. ದೆನ್ ವಿ ಹ್ಯಾವ್ ಕ್ಯಾನ್ಸಲ್ ಅಪಾಯಿಂಟ್ಮೆಂಟ್ ಟೂಲ್. ಸೊ ಇವಾಗ ಪೇಷಂಟ್ ಏನಾದರೂ ಅವ್ರ ಅಪಾಯಿಂಟ್ಮೆಂಟ್ನ ಕ್ಯಾನ್ಸಲ್ ಮಾಡಬೇಕಂದ್ರೆ ಈ ಟೂಲ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದೇನು ಮಾಡುತ್ತೆ, ನಮ್ಮ ಅಪಾಯಿಂಟ್ಮೆಂಟ್ ಟೇಬಲಲ್ಲಿ ಸ್ಟೇಟಸ್ ಕಾಲಮ್ನ ಅಪ್ಡೇಟ್ ಮಾಡುತ್ತೆ. ಸೊ ಇಲ್ಲಿ ನೋಡ್ಬೋದು ನಾವು ಸ್ಟೇಟಸ್ನ ಕ್ಯಾನ್ಸಲ್ಡ್ ಅಂತ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ ನೋಡ್ ಬಂದ್ಬಿಟ್ಟು ರೀಶೆಡ್ಯೂಲ್ ಅಪಾಯಿಂಟ್ಮೆಂಟ್ ಟೂಲ್ ಅಂತ. ಸೊ ಇದು ಬಂದ್ಬಿಟ್ಟು ನಾವು ಪೇಷಂಟ್ ಏನಾದರೂ ಅವ್ರ ಅಪಾಯಿಂಟ್ಮೆಂಟ್ನ ರೀಶೆಡ್ಯೂಲ್ ಮಾಡಬೇಕಂದ್ರೆ ಈ ಟೂಲ್ ಎಕ್ಸಿಕ್ಯೂಟ್ ಆಗುತ್ತೆ.
ಸೊ ನೋಡ್ಬೋದು. ಸೊ ಐ ಡಿ ಕಾಲಮ್ ಈಕ್ವಲ್ ಆದರೆ ಸೊ ವಿ ಆರ್ ಅಪ್ಡೇಟಿಂಗ್ ಅಪಾಯಿಂಟ್ಮೆಂಟ್ ಟೇಬಲ್ ಡೇಟಾ. ಸೊ ಡೇಟ್, ಟೈಮ್ ಮತ್ತು ಸ್ಟೇಟಸ್ ಕೂಡ ಚೇಂಜ್ ಆಗುತ್ತೆ. ಆ್ಯಂಡ್ ರೀಸನ್, ಇವನ್ ಇಫ್ ದೇ ವಾಂಟ್ ಟು ಚೇಂಜ್ ದ ರೀಸನ್ ಯು ಆಲ್ಸೋ ಅಪ್ಡೇಟ್ ದಟ್. ಸೊ ಅಟ್ ಲಾಸ್ಟ್ ನಾವು ಸೆಂಡ್ ರೆಸ್ಪಾನ್ಸ್, ಇದು ಬಂದ್ಬಿಟ್ಟು ವಾಟ್ಸಪ್ ನೋಡ್. ಆ್ಯಕ್ಚುಲಿ ಈ ನೋಡಿಂದನೇ ನಿಮಗೆ ಫೈನಲ್ ಔಟ್ಪುಟ್ ನಿಮ್ಮ ವಾಟ್ಸಪ್ಪಲ್ಲಿ ಬರೋದು. ಇಲ್ಲಿ ನೋಡ್ಬೋದು, ಇದಕ್ಕೂ ಕೂಡ ನೀವು ವಾಟ್ಸಪ್ ಅಕೌಂಟ್ನ ಕನೆಕ್ಟ್ ಮಾಡಬೇಕು. ಆ್ಯಂಡ್ ಆಪ್ರೇಷನ್ ಬಂದ್ಬಿಟ್ಟು ಸೆಂಡ್ ಅಂತ ಇದೆ. ಆ್ಯಂಡ್ ಇಲ್ಲಿ ಸೆಂಡರ್ ಫೋನ್ ನಂಬರ್ ಕೊಡಬೇಕು, ಅವ್ರ ಐ ಡಿ. ಆ್ಯಂಡ್ ಇದು ಬಂದ್ಬಿಟ್ಟು ರಿಸಿಪಿಯೆಂಟ್ ಫೋನ್ ನಂಬರ್. ಸೊ ನೀವು ಯಾವ ನಂಬರಿಂದ ಮೆಸೇಜ್ ಮಾಡ್ತಿರ್ತೀರೋ ಅದೇ ನಂಬರ್ನ ಇಲ್ಲಿ ಕೊಡಬೇಕು. ಆ್ಯಂಡ್ ಮೆಸೇಜ್ ಟೈಪ್ ಬಂದ್ಬಿಟ್ಟು ಸ್ಟ್ರಿಂಗ್. ಆ್ಯಂಡ್ ಟೆಕ್ಸ್ಟ್ ಬಾಡಿ, ಇದು ಮೇನ್ ಇಂಪಾರ್ಟೆಂಟ್. ಸೊ ಇದನ್ನ ನೀವು JSON.output ಅಂತ ಕೊಡಬೇಕು. ನೀವು ಇಲ್ಲಿ ಏನು ಕೊಟ್ಟಿಲ್ಲ ಅಂದರೆ ಸೊ ನಿಮಗೆ ಬಿಫೋರ್ ಎಲ್ಲ ನೋಟ್ಸ್ ವರ್ಕ್ ಆದರೂ ನಿಮ್ಗೆ ಇಲ್ಲಿ ರೆಸ್ಪಾನ್ಸ್ ಹೋಗೋದಿಲ್ಲ. ಸೊ ಇದಿಷ್ಟು ನಮ್ಮ ಕ್ಲಿನಿಕ್ ರಿಸೆಪ್ಷನಿಸ್ಟ್ ಕಂಪ್ಲೀಟ್ ವರ್ಕ್ ಫ್ಲೋ. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹೇಳಿ. ಸೊ ಈ ಕಂಪ್ಲೀಟ್ ವರ್ಕ್ ಫ್ಲೋ ನಿಮಗೆ ಬೇಕಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ Code4U by Sam ಅಂತ. ಸೊ ಅದನ್ನ ಫಾಲೋ ಮಾಡಿಬಿಟ್ಟು DM ಮಾಡಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಸೊ ಇದು ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.